ಜಮೀರ್ ಅವರು ನಮ್ಮ ವರಿಷ್ಠರಾದ ಕುಮಾರಣ್ಣ ಹಾಗೂ ದೇವೇಗೌಡರ ಬಗ್ಗೆ ಮಾತಾಡಿರುವಂಥ ಒಂದು ಪದ ಬಳಕೆಯಿಂದ ಎಲ್ಲ ಕಾರ್ಯಕರ್ತರು ಬೇಜಾರಾಗಿ ನಿನ್ನೆ ತನಕ ಚನ್ನಪಟ್ಟಣ ಚುನಾವಣೆ ನಡೆಸ್ತಾ ಇದ್ವಿ. ನಮಗೆ ತುಂಬಾ ಅವ್ರ ಮೇಲೆ ಕೋಪ ಇತ್ತು. ಹಾಗಾಗಿ ನಾವು ಬೆಂಗಳೂರಿಗೆ ಇವತ್ತು ಬಂದಿದ್ದೀವಿ. ಬಂದ ತಕ್ಷಣ ಇಮ್ಮಿಡಿಯೇಟ್ ನಾವು ಈ ಒಂದು ಹೋರಾಟನ ನಂಬ್ಕೊಂಡು ಇವತ್ತು ಅವ್ರ ಬಗ್ಗೆ ಹೇಳಿದ್ದೀವಿ, ಅವರು ರಿಸೈನ್ ಮಾಡಬೇಕು ಅಂತ, ಮತ್ತು ಅವರಿಬ್ಬರಿಗೂ ಕ್ಷಮೆ ಕೇಳಬೇಕಂತ ನಮ್ಮ ಎಲ್ಲ ಕಾರ್ಯಕರ್ತರಿಂದ ಈ ಹೋರಾಟನ ಹಮ್ಮಿಕೊಂಡಿದ್ವಿ ಸರ್. ಜಮೀರ್ ಅವರು ಹೇಳ್ತಾರಂತೆ ನಾವು ಕುಮಾರಣ್ಣ ಇದೇ ಥರ ಮಾತಾಡೋದು ಅಂತ. ಅದು ಮಾತಾಡುವಾಗ ಸರ್ ಯಾರು ಬಂದು ಆ ರೀತಿ ಮಾತಾಡೋದಿಲ್ಲ. ಅವರು ಅದನ್ನು ಸಮರ್ಥಿಸ್ಕೊಳ್ಳೋಕ್ಕೋಸ್ಕರ ಅದೊಂದು ಬಳಕೆನ ಉಪಯೋಗಿಸ್ಕೊಂಡಿದ್ದಾರೆ. ಯಾಕಂದರೆ ಇವಾಗ ಹೋಗಿ ಕುಮಾರಣ್ಣ ಅವ್ರ ಜೊತೆ ಮಾತಾಡಲ್ವಲ್ಲ. ಯಾವುದೇ ಒಂದು ಸಂಪುಟದಲ್ಲಿ ಕೂತ್ಕೊಂಡು ಅವರು ನೀನು ಕುಳ್ಳ ನಾನು ಕರಿಯ ಅಂತ ಯಾರೂ ಮಾತಾಡ್ಕೊಳ್ಳೋದಿಲ್ಲ. ಅವರು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಮಾಡಿದ್ದಾರೆ. ಅವತ್ತಿನ ಕ್ಯಾಂಪಿಂಗಲ್ಲಿ ಅವರು ತಮ್ಮ ನಾಯಕರಾದ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಅಲ್ಲಿರುವಂಥ ನಮ್ಮ ಅಲ್ಪಸಂಖ್ಯಾತರು ಒಂದು ಕ್ಯಾಂಪಿನಲ್ಲಿ ಅವರು ತುಂಬ ಆತುರಪಟ್ಟು ಆ ಮಾತನ್ನು ಪದ ಬಳಕೆ ಮಾಡಿ ಅವರೇ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ ಸರ್. ದೇವೇಗೌಡ ಕುಟುಂಬನೇ ಕೊಂಡ್ಕೊಂತೀನಿ ಅನ್ನೋರಿಂದ ಮಾತಾಡಿದ್ದಾರೆ. ಅದಕ್ಕೆ ಬಂದು ಇವಾಗ ಎಲ್ಲ ಚನ್ನಪಟ್ಟಣದ ಗೌಡರು ಉತ್ತರನ ಈ ಚುನಾವಣೆ ಮೂಲಕ ಕೊಡ್ತಾರೆ. ಯಾಕಂದರೆ ಜಮೀರ್ ಅಹಮದ್ ಅವರು ಇದೇ ಫಸ್ಟ್ ಟೈಮ್ ಅಲ್ಲ JDS ಮೇಲೆ ಅಥವಾ ವರಿಷ್ಠರ ಮೇಲೆ JDS ವರಿಷ್ಠರ ಮೇಲೆ ಮಾತಾಡಿ ಇದೇ ಫಸ್ಟ್ ಟೈಮ್ ಅಲ್ಲ, ನಾಲ್ಗೆ ಯಾರಿ ಬಿಟ್ಟಿರೋದು. ಅವ್ರು ಹೋಗಿದ್ದು ಪಕ್ಷ ಇಲ್ಲಿಂದನೇ ಬೆಳೆದು ಬಂದಿದ್ದು. ಹೌದು ಹೌದು ಹೌದು. ಸೊ ಯಾಕೆ ಆ ಥರ ಅವರು ಒಂದು ಸಮುದಾಯ ಅವ್ರು ಹಿಂದಿದೆ ಅನ್ನೋ ಧೈರ್ಯದ ಮೇಲೆ ಮಾಡ್ತಿದ್ದಾರಾ ಹೇಗೆ? ಇಲ್ಲ, ಅವರ ನಡವಳಿಕೆನೇ ಆ ರೀತಿ ಇದೆ. ಅವ್ರಿಗೆ ತಿದ್ದುವಂಥವ್ರು ಯಾರೂ ಇಲ್ಲ. ಯಾಕಂದರೆ ಅವ್ರಿಗೆ ಅವರೇ ನಾಯಕರಾಗಿದ್ದಾರೆ. ನಮ್ಮ ನಾಯಕರ ಜೊತೆ ಇದ್ದಿದ್ರೆ ತಿದ್ದಿ ಬುದ್ಧಿ ಹೇಳಿರೋರು. ಅದು ಕಾಂಗ್ರೆಸ್ ನಾಯಕರುಗಳು ನಿಮಗೆ ಗೊತ್ತಲ್ಲ, ಅವರಲ್ಲೇ ತುಂಬ ಹೊಂದಾಣಿಕೆಗಳಿಲ್ಲ. ಹಾಗಾಗಿ ಅವ್ರಿಗೆ ಬುದ್ಧಿ ಹೇಳೋರು ಇನ್ನೊಬ್ರು ಇಲ್ಲ ಸರ್. ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಅವರು ಕ್ಷಮೆ ಒಂದು ಪ್ಲಸ್ ಅವರು ರಿಸೈನ್ ಮಾಡಬೇಕು. ಕಾರಣ ಏನಂದರೆ ಈ ಜಮೀರ್ ಅವರು ಅನ್ನ ತಿನ್ನೋ ಮನೆಗೇ ದ್ರೋಹ ಮಾಡ್ತಾರೆ. ಇವರು ಸ್ವಲ್ಪನೂ ನಿಯತ್ತಿಲ್ಲ ಇವ್ರಿಗೆ. ಇವ್ರು ಇರೋದು ಭಾರತ ದೇಶದಲ್ಲಿ, ಇವ್ರು ಇರೋದು ಬಂದ್ಬಿಟ್ಟು ಪಾಕಿಸ್ತಾನದಲ್ಲಿಲ್ಲ, ಇವ್ರು ಇರೋದು ಬಂದ್ಬಿಟ್ಟು ಭಾರತ ದೇಶದಲ್ಲಿರೋದು. ಏನೇ ಮಾತಾಡುವಾಗ ನಾಲ್ಗೆನ ಬಿಗಿಡ್ದು ಮಾತಾಡಬೇಕು. ಯಾರ ಬಗ್ಗೆ ಮಾತಾಡ್ತೀವಿ ಅನ್ನೋದು ತಿಳುವಳಿಕೆ ಇಟ್ಕೊಂಡು ಅವ್ರು ಮಾತಾಡಬೇಕು. ಯಾಕಂದರೆ ಅವ್ರು ಮಾಜಿ ಪ್ರಧಾನಿ ಅವರು. ನಾವು ಅವ್ರನ್ನ ಬಂದ್ಬಿಟ್ಟು ದೇವ್ರ ಥರ ಪೂಜೆ ಮಾಡ್ತಾ ಇದ್ದೀವಿ. ಅವ್ರನ್ನ ಬಂದ್ಬಿಟ್ಟು ಇವರು ಈ ಥರ ಕೊಂಡ್ಕೊತೀವಿ ಅನ್ನೋ ಒಂದು ಮಾತಿದೆಯಲ್ಲ, ಅದು ಎಷ್ಟು ಅದು ಒಂಥರ ಅವರು ಯುದ್ಧಗೇನೆ ಬಂದ್ಬಿಟ್ಟು ಅದು ಒಳ್ಳೆ ಗುಣನ ತೋರಿಸೋದಿಲ್ಲ. ಯಾಕಂದರೆ ಒಂದು ಸಚಿವರಾಗಿ ಹೇಗೆ ಮಾತಾಡಬೇಕನ್ನೋ ಒಂದು ಜ್ಞಾನ ಇಲ್ಲ ಅವರು. ಕನ್ನಡಿಗರು ಏನೋ ಕಿವಿಯಲ್ಲಿ ಹೂ ಮುಟ್ಕೊಂಡಿಲ್ಲ. ಅವ್ರು ಏನು ಬೇಕಾದ್ರೆ ಅಂದ್ರೂ ಕೇಳಿಸ್ಕೊಂಡು ಏನು ಬೇಕಾದರೂ ಮಾತಾಡ್ಬೋದು ಈ ಭಾರತ ದೇಶದಲ್ಲಿ ಅಂತ ತಿಳ್ಕೊಂಡಿದ್ದಾರೆ ಅವರು. ಆದರೆ ನಾವೇನು ಮಾಡ್ತೀವಿ, ನಮ್ಮ ಪಕ್ಷದ ಕಡೆಯಿಂದ ನಾವು ಖಂಡನೆನ ತೋರಿಸ್ತಾ ಇದ್ದೀವಿ. ಯಾಕಂದರೆ ಈ ಥರ ಮಾತು ಬಂದ್ಬಿಟ್ಟು ಹೇಳ್ಬಾರ್ದು. ಇನ್ನೊಂದು ಬಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀವಿ. ಯಾಕಂದರೆ ಸಿದ್ದರಾಮಯ್ಯ ಬಂದ್ಬಿಟ್ಟು ಇದಕ್ಕೆಲ್ಲ ಬಂದು ಹುಮ್ಮಸ್ ಕೊಡ್ತಾ ಇದ್ದಾರೆ. ಅದು ಕೊಡಬಾರ್ದು ಅವರು. ಯಾಕಂದರೆ ಅವ್ರು ಅಲ್ಲಿಂದಲೇ ಬಂದಿರೋ JDS ಇಂದಲೇ ಅವ್ರು ಕಾಂಗ್ರೆಸ್ ಸೇರಿರೋದು. ಇವತ್ತು ಅವ್ರಿಗೆ ಹೇಳ್ತಾರೆ, ನಾಳೆ ಸಿದ್ದರಾಮಯ್ಯನಿಗೂ ಹೇಳ್ತಾರೆ ಅವರು, ಎಷ್ಟು ಹೇಳು ನಿನ್ನ ರೇಟು ನಾವು ಕೊಂಡ್ಕೊತೀವಿ ಅಂತ. ಆದರೆ ಈ ಥರ ದುರಾಂಕದ ಮಾತು ಬಿಟ್ಬಿಟ್ಟು ಕನ್ನಡಿಗರಿಗೆ ಮರ್ಯಾದೆ ಕೊಡೋದು ಫಸ್ಟು ಜಮೀರ್ ಬಂದ್ಬಿಟ್ಟು ಕಲಿಬೇಕು. ಅದರಿಂದ ಈ ಮೂಲಕ ನಾವು ಏನು ಅವ್ರಿಗೆ ಕೇಳ್ಕೊತೀವಿ ಅಂದರೆ, ಏನೋ ಒಂದು ಮಾತಾಡೋದು ನಾಲ್ಗೆನ ಬಿಗಿ ಹಿಡ್ದು ಅವ್ರು ಮಾತಾಡಬೇಕು. ಇದೇ ಥರ ಏನಾದರೂ ಈ ಕಾಂಗ್ರೆಸ್ ಪಕ್ಷದವರು ಹೆಚ್ಚಿಗೆ ಮಾತಾಡಿದ್ರೆ ಇವತ್ತು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ, ನಾಳೆ ಅವ್ರ ಮನೆ ಮುಂದ್ಗಡೆನೇ ನಾವು ಮಾಡ್ತೀವಿ. ಅಲ್ಲ ಮೇಡಮ್, ಒಂದು ಸಮುದಾಯ ನನ್ನ ಹಿಂದೆ ಇದೆ ಅನ್ನೋ ಧೈರ್ಯದ ಮೇಲೆ ಮಾತಾಡ್ತಿದಾರ ಅನ್ನಿಸ್ತಾ ಇದೆಯಾ? ಅದೇ ಹೇಳ್ತೀವಿ, ನಾವೇನು ಕನ್ನಡಿಗರು ಏನು ಕಡಲೆಕಾಯಿ ಕೀಳ್ತಾ ಇದ್ದಾರಾ? ನಮಗೂ ರೋಷ ಮಾನ ಏನೂ ಇಲ್ವಾ ನಮಗೆ? ಆದರೆ ಅದು ಈ ಥರ ಎಲ್ಲ ಮಾತಾಡೋದಕ್ಕೆ ಚನ್ನಪಟ್ಟಣದಲ್ಲಿ ಇವರಿಗೆ ತಕ್ಕ ಬುದ್ಧಿನ ಕಳಿಸ್ತಾರೆ. ಅಲ್ಲಿರೋ ವೋಟರ್ಸು ಇವರಿಗೆ ಬುದ್ಧಿ ಕಲಿಸ್ತಾರೆ. ಅಲ್ಲ, ಈಗ ಯಾಕಂದರೆ ಜಮೀರ್ ಅಹಮದ್ ಅವರೇ ಮುಂದೆ ನಿಂತ್ಕೊಂಡ್ಬಿಟ್ಟು ಒಪ್ಪಮಂಡಳಿಯ ಒತ್ತುವರಿ ಅಂತೇಳಿ ರೈತರ ಭೂಮಿಗೆಲ್ಲ ಮಾಡ್ತಾ ಇದ್ದಾರೆ. ಹೌದು, JDS ಇಂದನೇ ಅವ್ರು ಹೋದವರು ಮತ್ತು JDS ದೇವೇಗೌಡರಿಗೆ ಹಿರಿಯ ವರಿಷ್ಠರಿಗೆ ಆ ಥರ ಮಾತಾಡಬೇಕಂದ್ರೆ ಅದೇ ಅವ್ರಿಗೆ ಬಂದ್ಬಿಟ್ಟು ನಿಯತ್ತನ್ನೋದಿಲ್ಲ. ತಿಂದು ಮನೆಗೆ ದ್ರೋಹ ಬಗೆಯುವಂಥ ಒಂದು ಇದು ಅವ್ರಿಗೆ ಯಾವ ಥರ ಬೆಳ್ಕೊಂಡ್ಬಂದಿದಾರೋ ಗೊತ್ತಿಲ್ಲ. ಅದು ಹೇಳ್ತೀನಲ್ಲ, ಭಾರತ ದೇಶದಲ್ಲಿ ಇದ್ಕೊಂಡು ಒಂದು ಕನ್ನಡಿಗನ ಬಗ್ಗೆ ಅವ್ರು ಹೇಳ್ತಾರಂದರೆ ಅವ್ರಿಗೆ ನಾಚಿಕೆ ಆಗ್ಬೇಕು. ಯಾಕಂದರೆ ಇಲ್ಲಾಂದ್ರೆ ಹೋಗ್ಲಿ, ಅವ್ರು ಪಾಕಿಸ್ತಾನಕ್ಕೆ ಹೋಗ್ಲಿ, ಅವರು ಹೋಗ್ಬಿಟ್ಟು ಅಲ್ಲಿಂದ ಬೇಕಂದ್ರೆ ಇಲ್ಲಿ ನಾವೇನು ಇಲ್ಲಿ ಸುಮ್ಮನೆ ಕುತ್ಕೊಂಡಿಲ್ಲ. ನಾವು ಕೂಡ ಏನೋ ಹೇಳ್ತಾರೆ, ಅವ್ರ ಹಳೆ ಪಾತ್ರೆ ಹಳೆ ಇದೆಲ್ಲ ಹಾಕಿ ಅವ್ರನ್ನ ನಾವು ಕೊಟ್ಕೊಳ್ಳೋಷ್ಟು ಇದು ನಮಗೆ ಕನ್ನಡಿಗರಿಗೆ ಆ ಶಕ್ತಿ ಇದೆ. ನಮಗೆ ಅವರೇನೋ ನಮ್ಗೆ ಹೇಳ್ಬೇಕಾ ಇದು ಇಲ್ಲ, ಅವರಿಗೆ ರೈಟ್ಸ್ ಇಲ್ಲ. ಥ್ಯಾಂಕ್ ಯು ಸರ್. ಇವತ್ತು ಚಾಮರಾಜಪೇಟೆ ಕ್ಷೇತ್ರದಲ್ಲಿ MLA ಅಂತ ಯಾವುದರಿಂದ ಅವ್ರು ಅನ್ಸ್ಕೊಂಡಿರೋದು? ಯಾರು ಅವ್ರನ್ನ JDS ಪಕ್ಷದಲ್ಲಿ ಅವ್ರು ಸೀಟ್ ಕೊಟ್ಟು ಇಡೀ ಕ್ಷೇತ್ರಕ್ಕೆ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ. ದೇವೇಗೌಡರ ಅಪ್ಪಾಜಿ ಕುಮಾರಣ್ಣ ಅವ್ರು ಬಂದು ಕ್ಯಾನ್ವಾಸ್ ಮಾಡಿ ಅವ್ರನ್ನ ವಿನ್ ಮಾಡಿಸಿರೋದು. ಅದು ಅವ್ರು ಮರ್ತ್ಬಿಟ್ರಾ? ಇವಾಗ ತಾಯಿ ಮನೆಗೆ ಇವಾಗ ದ್ರೋಹ ಮಾಡ್ತಾ ಇದ್ದಾರೆ ಅವರು. ಬೇಸ್ಮೆಂಟ್ ಯಾವುದಂತಾನೆ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಇವಾಗ JDS ಇಂದ ಅವ್ರು ಕಾಂಗ್ರೆಸ್ ಹೋದ ಕೂಡಲೇ ಇವಾಗ JDS ಇರೋರ್ನೆಲ್ಲ ಆ ಥರ ಮಾತಾಡ್ಬೇಕಂತ ಏನಾದರೂ ಇದೆಯಾ? ಎನ್ಕರೇಜ್ ಮಾಡೋರು ಇದ್ರೆ ಆಟ ಜಾಸ್ತಿ ಆಗುತ್ತೆ. ಅಲ್ಲಿ ಎನ್ಕರೇಜ್ ಮಾಡ್ತಾ ಇರ್ತಾರೆ, ಇವ್ರು ಇನ್ನೂ ಮಾತಾಡ್ತಾ ಇರ್ತಾರೆ.
ಇದು ಏಕಾಏಕಿ ಒಬ್ಬ ಹಿರಿಯ ಮುಖಂಡನ ಮೇಲೆ ಅಂದ್ರೆ ವರಿಷ್ಠರ ಮೇಲೆ ಯಾಕೆ ಮಾತಾಡಬೇಕಾಗಿತ್ತು? ಯಾಕೆ ಮಾತಾಡಬೇಕಾಗಿತ್ತು? ನೀವು ಚನ್ನಪಟ್ಟಣಕ್ಕೆ ಹೋಗಿದ್ದೀರಲ್ಲ, ನೀವು ಪ್ರಚಾರ ಮಾಡಿ. ಅವರು ಕ್ಯಾಂಡಿಡೇಟ್ ಆದವ್ರನ್ನ ಅವ್ರು ಮಾಡಿರೋ ಕೆಲಸನ ಹೇಳಿ ನೀವು ಓಟ್ ಕೇಳಿ. ಅದನ್ನ ಬಿಟ್ಟು ನೀವು ನಾವು ಕಾಸು ಕೊಟ್ಟು ನಾವು ಕೊಂಡ್ಕೊಂತೀವಿ, ನೀವು ಈ ಥರ ಟೀಕೆ ಮಾಡೋದು ತುಂಬ ತಪ್ಪು. ಫಸ್ಟ್ ನೀವು ಪ್ರಚಾರ ಮಾಡಬೇಕು. ನಾವು ಚನ್ನಪಟ್ಟಣಕ್ಕೆ ಹೋಗಿ ನಮ್ಮ ನಿಖಿಲ್ ಕುಮಾರನ್ ಪರವಾಗಿ ನಾವು ಪ್ರಚಾರ ಮಾಡಿದ್ದೀವಿ. ನಾವು ಯಾವುದ್ರ ಬಗ್ಗೆನೂ ನಾವು ಮಾತಾಡಿ ನಾವು ಪ್ರಚಾರ ಮಾಡಿಲ್ಲ. ಅವ್ರು ಮಾಡ್ತಾ ಇರೋ ಕೆಲಸ, ಅವ್ರು ಮಾಡಿರೋಂಥ ಕೆಲಸ, ನಮ್ಮ ಕುಮಾರಣ್ಣ ಕೆಲಸ, ನಮ್ಮ ದೇವೇಗೌಡರ ಅಪ್ಪಾಜಿ ಕೆಲಸ ಇಟ್ಟು ನಾವು ಓಟ್ ಕೇಳಿದ್ದೀವಿ. ಈ ಥರ ನಾವು ಕಾಸು ಕೊಟ್ಟು ಕೊಂಡ್ಕೊಂತೀವಿ ಅಂತ ನಾವು ವಿರುದ್ಧವಾಗಿ ಯಾವುದು ನಾವು ಮಾತಾಡಿ ನಾವು ಪ್ರಚಾರ ಮಾಡಿಲ್ಲ. ಜಮೀರ್ ಸರ್ ಮಾಡಿರೋದು ತುಂಬ ತಪ್ಪು. ಇದಕ್ಕಿಂತ ಮುಂಚೆ ಕೂಡ ತುಂಬಾ ಸರಿ ನಾಲ್ಗೆ ಹರಿಬಿಟ್ಟಿದ್ರು ಅವರು. ಹೌದು, ಮಾಡಿದ್ರು. ಇವಾಗ ಈ ಮಾತು ಆಡಿದ ಕೂಡಲೇ ಇವಾಗ ಇದೆಲ್ಲ ಸ್ವಲ್ಪ ಇದಾಗಿ ಸ್ಟ್ರಾಂಗ್ ಆದ ಕೂಡಲೇ ಅವ್ರು ಏನಂತ ಇದ್ದಾರೆ, ಇವಾಗ ನಾನು ಕುಮಾರಣ್ಣ ಆ ಥರ ಮಾತಾಡ್ಕೊಳ್ಳೋದು ಸಹಜ, ಅವ್ರು ನನ್ನ ಕುಳ್ಳ ಅಂತಾರೆ, ನಾನು ಅವ್ರನ್ನ ಕರಿಯಮ್ಮ ಅಂತೀನಿ ಅಂತ ಇವಾಗ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಬಟ್ ಅದು ಎಲ್ಲಿ ತನಕ ಹೊಡೆತ ಆಗಿರೋದು ಇನ್ನೂ ಗೊತ್ತಾಗುತ್ತೆ. ಕ್ಷಮೆ ಕೇಳಬೇಕು. ಥ್ಯಾಂಕ್ ಯು ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.